ಕಾಂಗ್ರೆಸ್ 2,000 ಕೊಡ್ತಿದ್ರಲ್ಲ ಏನ್ ಅನ್ಸುತ್ತೆ? ಕೊಟ್ರೆ ಒಂದ್ ದಿನ 5 ಪೈಸೆ ಬೀಳಲ್ಲ ಕೂಲಿ. ನಾವು ದುಡ್ಡಿದ್ದೇ ಸಾಕು ನಮಗೆ. ಸಿದ್ದರಾಮಯ್ಯ ಕೊಡದಾನ 2,000 ರೂಪಾಯಿನ ನಮ್ ಗಂಟೆ ಅಲ್ಲ, ನಾವು ತೆರಿಗೆ ಕೊಟ್ಟಿರವಲ್ಲ ದುಡ್ಡವು. ಬೇರೆ ಯಾರ ಅವ್ರ ಮನೆಯಿಂದ ಕೊಟ್ಟಿದಾರ ಗಂಟ. ಯಾರೇ ಆಗಲಿ, ಸರ್ಕಾರಿ ಅಧಿಕಾರಿ ಆಗ್ಲಿ, MLA MP ಗಳಿಗಾಗ್ಲಿ, ಜನಗಳು ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ ಕಟ್ಟುವ ಟ್ಯಾಕ್ಸ್ ದುಡ್ಡಿಂದಲೇ ಸಂಬಳ ಕೊಡೋದು. ಯಾರ ಮನೆಯಿಂದ ತಂದ್ಬಿಟ್ಟು ಯಾರು ಮಾಡಲ್ಲ. ಇದು ಅನ್ಯಾಯವಾಗಿ ದುಡ್ಕೊಂಡ್ ತಿನ್ನೋರಿಗೆ ಕುಂತ್ಕೊಂಡ್ ತಿನ್ನಂತ ಮಾಡ್ದಂಗ ಇವೆಲ್ಲ ಗ್ಯಾರಂಟಿ ಯಾರಿಗೆ ಬೇಕಾಯ್ತು? ಅದನ್ನೇ ನೀವು ರೈತರಿಗೆ ಒಳ್ಳೇದ್ ಕೆಟ್ಟದ್ ಮಾಡಿದ್ರೆ, ಸಾಲ ಮನ್ನಾ ಮಾಡಿದ್ರೆ ರೈತ ಖುಷಿಯಾಗಿ ಕುಣಿತಿದ್ದ. ಹೆಂಗಸರು ಕೊಡಂತದೇನಿತ್ತು? ಅದಕ್ಕೆ ಜನಗಳಿಗೆ ಹೇಳೋದಿಷ್ಟೇ, ಜನ ನೀವ್ ಎಚ್ಚೆತ್ಕೊಳ್ಳಿ, ವಿಚಾರವಂತರಿಗೆ ಓಟ್ ಹಾಕಿ. ಹಣ ಎಂಡಕ್ ಮಾತ್ರ ಓಟ್ ಹಾಕ್ಬೇಡಿ. ಹಣ ಎಂಡಕ್ ಯಾವತ್ತು ಓಟ್ ಹಾಕ್ತಾ ಇರ್ತೀರ ಅಷ್ಟೊತ್ತಂಕರು ಇದೇ ವ್ಯವಸ್ಥೆ. ಗ್ಯಾರಂಟಿನ ಇದು ಮಾಡಿದ್ದು ಪ್ರಾಮಾಣಿಕತೆಯಿಂದ ಒಳ್ಳೇದಾಗುತ್ತೆ. ಈಗ ನಾವು ಹಣದ ಆಶೆಗೆ ಓಟ್ ಹಾಕಬಾರ್ದು. ಒಂದ್ ದಿವ್ಸದ ಹೆಂಡ ಕುಡ್ಸಿರ್ ಓಟ್ ಹಾಕಬಾರ್ದು. ಯಾವ ಚಲೋ ಅದನ, ಯಾರಿಂದ ಒಳ್ಳೇದಾಗತ್ತೆ, ಯಾರಿಂದ ದೇಶ ಉದ್ಧಾರ ಆಗುತ್ತೆ ಅವ್ರಿಗೆ ಓಟ್ ಹಾಕಬೇಕು. ಮನುಷ್ಯನಿಗೆ ವಿವೇಕ ಇರುತ್ತೆ, ವಿಕಾರವೂ ಇರುತ್ತೆ, ಜೊತೆನಲ್ಲಿ ವಿಮರ್ಶೆ ಅನ್ನೋದು ಇರುತ್ತೆ. ಬದಲಾವಣೆ ಗಾಳಿ ಬೀಸ್ಬೇಕು. ಹೌದಾ? ಹೌದು, ಬದಲಾವಣೆ ಗಾಳಿ ಬೀಸ್ಬೇಕು ಮೇಡಮ್ ಅವರೇ. ಅಂದ್ರೆ ನಿಮ್ ಪ್ರಕಾರ ಯಾರು ಗೆಲ್ಬಹುದ್ರಿ? ಅಲ್ಲ, ಅದು ಎರಡನೇ ವಿಚಾರ. ಬದಲಾವಣೆ ದಾವಣಗೆರೆ ಒಳಗೆ ಬದಲಾವಣೆ ಗಾಳಿ ಬೀಸ್ಬೇಕು. ಪ್ರಜಾಕೀಯ ಸತ್ತಾ ಮಾಲಿಕಾಯ. 5 ವರ್ಷಕ್ಕೊಮ್ಮೆ ಸ್ವಾಮಿ ಎಲೆಕ್ಷನ್ನು. ದೇಶ ಬದಲಾಗಿಲ್ಲ ನೋಡಿ ಕರಪ್ಷನ್ನು. ಓಟು ಹಾಕುವಾಗ ಬ್ಯಾಡ ಕನ್ಫ್ಯೂಸನ್ನು. ಪ್ರಜಾಕೀಯ ಮಾಡ್ರಿ ಎಲ್ರು